ಓಂ ಗುರುಭ್ಯೋ ನಮಃ ಅರ್ಕ ಮಹಾಗಣಾಧಿಪತಿ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನ ವಾಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ತುಲಾರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 19/6/2026 ಶುಕ್ರವಾರ, ಪಂಚಮಿ ತಿಥಿ, ಆಶ್ಲೇಷ ನಕ್ಷತ್ರ, ಮಖ ನಕ್ಷತ್ರ, ಅರ್ಷಣ ಯೋಗ, ವಜ್ರ ಯೋಗ ಸಂಯೋಜನೆಗೊಂಡಿರೋದ್ರಿಂದ ನಿಮ್ಮ ರಾಶಿಯ ಅಧಿಪತಿಯಾದಂಥ ಶುಕ್ರ ಗ್ರಹ ಹಾಗೂ ಈ ದಿನ ಶುಕ್ರವಾರನೇ ಆಗಿರೋದ್ರಿಂದ ನಿಮಗೆ ವಿಶೇಷವಾಗಿ ಅನುಕೂಲಕರವಾಗಿರ್ತದೆ. ಪಂಚಮಿ ತಿಥಿಯ ಜ್ಞಾನಶಕ್ತಿ, ಆಶ್ಲೇಷ ನಕ್ಷತ್ರದ ಚಾತುರ್ಯ ಮತ್ತು ಸೂಕ್ಷ್ಮ ಗ್ರಹಿಕೆ, ಮಖ ನಕ್ಷತ್ರದ ಗೌರವ ಮತ್ತು ನಾಯಕತ್ವ, ಅರ್ಷಣ ಯೋಗದ ಸಂತೋಷಕರ ಫಲಗಳು ಹಾಗೂ ವಜ್ರಯೋಗದ ದೃಢತೆ ಮತ್ತು ಎಚ್ಚರಿಕೆಯ ಪ್ರಭಾವ ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಮಹತ್ವದ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಈ ದಿನ ತುಲಾರಾಶಿಯವರಿಗೆ ಸಮಾಜದಲ್ಲಿ ಗೌರವ ಮತ್ತು ಮಾನ್ಯತೆ ಹೆಚ್ಚಾಗಬಹುದು. ವ್ಯವಹಾರದ ಮತ್ತು ಆರ್ಥಿಕ ವಿಷಯಗಳಲ್ಲಿ ಅನುಕೂಲತೆ ಉಂಟಾಗಬಹುದು. ಜ್ಯೋತಿಷ್ಯ, ಶಿಕ್ಷಣ, ಕಲೆ ಮತ್ತು ಆನ್ಲೈನ್ ಕ್ಷೇತ್ರಗಳಲ್ಲಿ ಪ್ರಗತಿ ಲಭ್ಯವಾಗ್ತದೆ. ಆದರೆ ವಜ್ರಯೋಗದ ಕಾರಣದಿಂದ ಹಠ ಮತ್ತು ಕಠಿಣ ನಿರ್ಧಾರಗಳು ಸಮಸ್ಯೆಯನ್ನು ತರಬಹುದು. ಇತರರ ಭಾವನೆಗಳನ್ನು ಕಡೆಗಣಿಸಬೇಡಿ. ಮುಖ್ಯವಾದಂಥ ಸೂಚನೆ, ಸಮತೋಲನ ಮತ್ತು ಮೃದು ಮಾತು ಇಂದಿನ ಯಶಸ್ಸಿನ ಗುಟ್ಟು ಆಗಿರುತ್ತದೆ. ಪಂಚಮಿ ತಿಥಿಯ ಪ್ರಭಾವ ಇರೋದರಿಂದ ವಿದ್ಯೆ ಮತ್ತು ಜ್ಞಾನ ವೃದ್ಧಿ, ಹೊಸ ಕಲಿಕೆಗೆ ಉತ್ತಮ ಸಮಯ ಇದಾಗಿರುತ್ತದೆ. ಮಕ್ಕಳ ಮತ್ತು ವಿದ್ಯಾರ್ಥಿಗಳಿಂದ ಸಂತೋಷ ಅನ್ನುವಂಥದ್ದು ಲಭ್ಯವಾಗ್ತದೆ. ಈ ದಿನ ಅಧ್ಯಯನ ಮತ್ತು ಸಂಶೋಧನಾ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಹೊಸ ಯೋಜನೆಗಳಿಗೆ ಶುಭಾರಂಭ ಅನ್ನುವಂಥದ್ದು ಕಾಣಿಸ್ತದೆ. ಆಶ್ಲೇಷ ನಕ್ಷತ್ರದ ಪ್ರಭಾವ ಇರೋದರಿಂದ ಇದು ಸೂಕ್ಷ್ಮ ವಿಶ್ಲೇಷಣೆಗೆ, ಚತುರತೆ ಮತ್ತು ದೂರದೃಷ್ಟಿಗೆ ಸಹಕಾರಿಯಾಗಿರ್ತದೆ. ಹಣಕಾಸು ಮತ್ತು ವ್ಯವಹಾರ ನಿರ್ಧಾರಗಳನ್ನು ಪರಿಶೀಲನೆ ಮಾಡಿ. ಪ್ರಮುಖ ದಾಖಲೆಗಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ. ಯಾರ ಮೇಲೂ ಅತಿಯಾದ ನಂಬಿಕೆಯನ್ನು ಇಡೋದಕ್ಕೆ ಹೋಗಬಾರ್ದು. ಮಖ ನಕ್ಷತ್ರದ ಪ್ರಭಾವ ಇರೋದರಿಂದ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತದೆ. ಹಿರಿಯರ ಆಶೀರ್ವಾದ ಲಭ್ಯವಾಗ್ತವೆ. ನಾಯಕತ್ವದ ಅವಕಾಶ ನಿಮಗೆ ದೊರೆಯುತ್ತದೆ. ಆದ್ದರಿಂದ ಈ ದಿನ ನಿಮ್ಮಲ್ಲಿ ಪ್ರಭಾವ ಹೆಚ್ಚಾಗಬಹುದು. ಕುಟುಂಬದ ಗೌರವ ಹೆಚ್ಚಿಸುವ ಕಾರ್ಯ ನಡೆಯಬಹುದು. ಹಿರಿಯರಿಂದ ಸಹಕಾರ ಸಿಗಬಹುದು. ಅರ್ಷಣ ಯೋಗದ ಪ್ರಭಾವ ಇರೋದರಿಂದ ಸಂತೋಷ ಮತ್ತು ನೆಮ್ಮದಿ ಲಭ್ಯವಾಗ್ತದೆ. ಶುಭ ಸುದ್ದಿ ದೊರೆಯುತ್ತದೆ. ಕುಟುಂಬದಲ್ಲಿ ಉತ್ತಮ ವಾತಾವರಣ ಅನ್ನುವಂಥದ್ದು ಕಾಣ್ತೀರಿ. ಈ ದಿನ ಸ್ನೇಹಿತರೊಂದಿಗೆ ಸಂತೋಷದ ಸಮಯ ಕಳೆಯಬಹುದು. ಮನಸ್ಸಿಗೆ ಉಲ್ಲಾಸ ಅನ್ನುವಂಥದ್ದು ಹೆಚ್ಚಾಗ್ತದೆ. ವಜ್ರಯೋಗದ ಪ್ರಭಾವ ಇರೋದರಿಂದ ಈ ದಿನ ಆತ್ಮವಿಶ್ವಾಸ ಮತ್ತು ದೃಢತೆ ಹೆಚ್ಚಾಗ್ತದೆ. ಆದರೆ ಮಾತಿನಲ್ಲಿ ಕಠಿಣತೆ ಅನ್ನುವಂಥದ್ದು ಉಂಟಾಗಬಹುದು. ಆದ್ದರಿಂದ ವಾದ ವಿವಾದಗಳಿಂದ ದೂರ ಇರಿ. ತಾಳ್ಮೆಯಿಂದ ಯಾವುದೇ ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿ. ಉದ್ಯೋಗದ ಫಲವನ್ನು ನೋಡೋದಾದರೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಲಭ್ಯವಾಗ್ತದೆ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಜವಾಬ್ದಾರಿ ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ವಿಶೇಷವಾಗಿ ಈ ದಿನ ಶಿಕ್ಷಕರು, ಸಲಹೆಗಾರರು, ಆನ್ಲೈನ್ ತರಬೇತುದಾರರು, ಯೂಟ್ಯೂಬರ್ಗಳಿಗೆ ಉತ್ತಮವಾದಂಥ ದಿನ ಇದಾಗಿರ್ತದೆ. ವ್ಯವಹಾರ ಮಾಡುವಂಥವರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಉಂಟಾಗ್ತದೆ. ಹೊಸ ಸಂಪರ್ಕಗಳಿಂದ ಅನುಕೂಲಗಳು ಉಂಟಾಗ್ತದೆ. ಹಣಕಾಸು ವಿಚಾರದಲ್ಲಿ ನೋಡೋದಾದರೆ ಧನಲಾಭದ ಸೂಚನೆ ಎನ್ನುವಂಥದ್ದಿದೆ. ಹಳೆಯ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇದೆ. ಆದರೆ ವೈಭವಯುತ ಖರ್ಚುಗಳನ್ನು
ನಿಯಂತ್ರಣವನ್ನು ಮಾಡಿ. ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಅನ್ನುವಂಥದ್ದು ಉಂಟಾಗ್ತದೆ, ಕುಟುಂಬದವರ ಬೆಂಬಲ ದೊರೆಯುತ್ತದೆ. ಆದರೆ ಸಣ್ಣ ವಿಚಾರಗಳಿಗೆ ವಾದವನ್ನು ಮಾಡೋದಕ್ಕೆ ಹೋಗಬಾರ್ದು. ಆರೋಗ್ಯದ ವಿಚಾರವನ್ನು ನಾವು ಗಮನಿಸಿದ್ರೆ ಬೆನ್ನು ನೋವು ಬರಬಹುದು ಅಥವಾ ಸೊಂಟ ನೋವು ಬರಬಹುದು. ದಣಿವು ಕಾಣಿಸೋ ಸಾಧ್ಯತೆ ಇರ್ತದೆ, ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಆದ್ದರಿಂದ ನೀವು ಸಣ್ಣ ಪುಟ್ಟ ವ್ಯಾಯಾಮ ಮಾಡುವಂಥದ್ದು, ಪ್ರಾಣಾಯಾಮ ಮಾಡುವಂಥದ್ದು ಮತ್ತು ಧ್ಯಾನ ಮಾಡುವಂಥದ್ದು ಉತ್ತಮ ಫಲವನ್ನು ನೀಡುತ್ತದೆ. ಈ ದಿನದ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು: ಅರ್ಶನ ಯೋಗ ಮತ್ತು ಶುಕ್ರನ ಅನುಗ್ರಹದಿಂದ ಸಂತೋಷ, ಗೌರವ ಮತ್ತು ಆರ್ಥಿಕ ಲಾಭದ ಅವಕಾಶಗಳು ದೊರೆಯುತ್ತದೆ. ವಜ್ರಯೋಗದ ಕಾರಣ ಮಾತಿನಲ್ಲಿ ಮೃದುತ್ವ ಮತ್ತು ಸಮತೋಲನವನ್ನು ಕಾಪಾಡಿಕೊಂಡರೆ ಈ ದಿನವು ಅತ್ಯಂತ ಶುಭಕರವಾಗಿರುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.